ವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾವಿಷ್ಯವಾಯಿತು. ನಾದವ ಮಾಡಿದ ರಾವಣಂಗೆ ಅರೆಯಾವಿಷ್ಯವಾಯಿತು. ವೇದವ ನೋಡಿದ ಬ್ರಹ್ಮನ ಶಿರವು ಹೋಯಿತು. ಇದ ಕಾರಣ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಬಹಳ ಸುಂದರವಾಗಿರುವ ಅಣ್ಣ ಬಸವಣ್ಣನವರ ವಚನ ನೆನಪಾಗ್ತದೆ. ಪರಮಾತ್ಮ 14 ಲೋಕದ ಪುರವಾಸಿಯಾಗಿರುವ ನಮ್ಮಪ್ಪ ಪರಮಾತ್ಮನನ್ನು ಒಲಿಸ್ಕೊಳ್ಬೇಕಾಗಿತ್ತು ತಿಳ್ಕೊಂಡು ಹೇಳಿದ್ರೆ, ನಾದಪ್ರಿಯ ಅಂತಂದ್ರೂ ಕೂಡ ನಾದಪ್ರಿಯ ಶಿವನಲ್ಲ. ಪರಮಾತ್ಮನನ್ನು ಒಲಿಸ್ಕೊಳ್ಳಕ ವೇದಗಳನ್ನು ಹೇಳಿದರೂ ಕೂಡ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನು ಅಲ್ಲ. ಮುಂದುವರೆದು ಹೇಳ್ತಾರೆ, ನಾದವ ಮಾಡಿದ ರಾವಣಂಗೆ ಅರೆಯಾವಿಷ್ಯವಾಯಿತು. ವೇದವ ನೋಡಿದ ಬ್ರಹ್ಮನ ಶಿರವು ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮನನ್ನು ಒಲಿಸ್ಕೋಬೇಕಾಗಿತ್ತು ತಿಳ್ಕೊಂಡು ಹೇಳಿದ್ರಗಳೇನೆ, ನಮ್ಮದು ಮುಗ್ಧವಾಗಿರುವ ಭಕ್ತಿ ಅನ್ನೋದಿತ್ತು ತಿಳ್ಕೊಂಡು ಹೇಳಿದರೆ 100ಕ್ಕೂ 100 ಪರಮಾತ್ಮ ಒಲಿತಕ್ಕಂಥದ್ದು ಸಾಧ್ಯತೆಗಳದಾವ ಅಂತ ಬಸವಣ್ಣನವರ ವಚನದ ಮೂಲಕವಾಗಿ ಹೇಳ್ತಾರ. ಅದನ್ನೇ ತತ್ವಪದಕಾರರು ಏನಾಗುತ್ತಾರೋ, ಏನಾಗದೇನಾಗದೇನಾಗದು ಶಿವನಿನ್ನ ಒಲಿಸಿಕೊಳ್ಳುವುದೇನಾಗದು. ಭಾಳ ಚಂದ ಹೇಳ್ತಾರೆ. ಪರಮಾತ್ಮ, ಓ ನನ್ನಪ್ಪ ಹರದೇವ, ನಿನ್ನನ್ನು ಒಲಿಸ್ಕೊಳ್ಳೋದೇನು ದೊಡ್ಡದು ಮಾತದ ಏನು? ನಿನ್ನನ್ನು ಕೂಡೋದು, ನಿನ್ನನ್ನು ಸ್ಮರಣೆ ಮಾಡೋದು ಏನು ದೊಡ್ಡ ಆಗದೇನು ಅಂತಾರೆ. ಏನಂತಾರೆ? ಏನಾಗದೇನಾಗದೇನಾಗದು ಶಿವನಿನ್ನ ಒಲಿಸಿಕೊಳ್ಳುವುದೇನಾಗದು, ಹರನಿನ್ನ ಒಲಿಸಿಕೊಳ್ಳುವುದೇನಾಗದು. ಏನಾಗದೇನಾಗದೋ ಶಿವ ನಿನ್ನ ಒಲಿಸುವುದೇನಾಗದು, ಹರ ನಿನ್ನ ಒಲಿಸುವುದೇನಾಗದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಿಕೊಂಡು ಹೇಳಿದರೆ, ನಂಬು ನಂಬು ಮನವೇ ನಂಬಿಕೆಯಲ್ಲಿಯೇ ಶಾಂಭನ ಒಲುಮೆ ಇದೆ ಅಂತ ಶಾಸ್ತ್ರಕಾರ ಹೇಳ್ತಾರ. ದೇವರನ್ನ, ಪರಮಾತ್ಮನನ್ನ, ಗುರುನಾಥನನ್ನು ನಂಬಿ ಯಾರೂ ಕೆಟ್ಟಿಲ್ಲ, ನಂಬಿ ಕೆಟ್ಟವರಿಲ್ಲವೋ ಹರಿನಿನ್ನ ಅಂತ ಕೂಡ ಹೇಳ್ತಾರ. ಅರ್ಥ, 7 ಜನ್ಮದಲ್ಲಿರುವ ಕರ್ಮಗಳು ಕಳೆಯುವ ಶಕ್ತಿ ಎದಕ್ಕದ ಅಂತಂದಾಗ ಶಿವನಾಮಕ್ಕದ, ಹರನಾಮಕ್ಕದ, ಗುರು ಸ್ತುತಿ ಮಾಡಿದ್ರೆ ಅದ. ಮುಂದೆ ಪರಮಾತ್ಮ ಇರಬಹುದು. ಅದನ್ನೇ ಕಬೀರದಾಸರು ಏನು ಹೇಳಿದ್ರು, ನನ್ನ ಎದುರಿಗೆ ಗುರು ಗೋವಿಂದ ಬಂದರು ಅಂತಂದ್ರಾಗ ನಾ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತಾರ, ಪ್ರಥಮದೊಳಗೆ ಗುರುನಾಥಗೆ ನಾ ನಮಸ್ಕಾರ ಮಾಡ್ತೀನಿ. ಯಾಕಂದಾಗ ಹರನಾಥನನ್ನ, ಪರಶಿವನ ದಾರಿಯನ್ನು, ಪರಮಾತ್ಮನ ದಾರಿ ತೋರಿಸಿಕೊಟ್ಟವ ಅಂತಂದಾಗ ಗುರುನಾಥದನ. ಗುರುನಾಥ ಇರಲಿಲ್ಲ ಅಂದ್ರೆ ಪರಮಾತ್ಮ ನನಗೆ ಹ್ಯಾಂಗೆ ಕಾಣ್ತಿದ್ದ, ಹ್ಯಾಂಗೆ ಒಲಿತಿದ್ದ. ಚೂರಿ ಕುಕ್ಕ ಮಾಡು. ಅದಕ್ಕೆ ನಾನೇನು ಹೇಳ್ತೀನಿ, ಪ್ರಥಮದೊಳಗೆ ನಾನು ಗುರುವಿಗೆ ನಾಮಸ್ಮರಣೆ ಮಾಡ್ತೀನಿ ಅಂತ ಯಾವ ಸದ್ಗುರುವಾಗಿರುವ ಸಂತ ಕಬೀರದಾಸರು ಕೂಡ ಹೇಳ್ತಾರೆ. ಅದೇ ರೀತಿ ಒಳಗೆ ಈ ಭಾಗ
ಬೆಳಗಾವಿ ಜಿಲ್ಲೆಯ ಕಡೆಗೆ ಅಂಕಲಗಿ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತದಾರ. ಬಹುಶಃ ಅವ್ರು ಹೇಗಿದ್ರು ಅಂತಂದಾಗ, ನಡೆದಾಡುವ ದೇವರು ಭೂಲೋಕದ ಭಗವಂತ ಅಂತ ಭಕ್ತರಿಂದ ಕರೆಸಿಕೊಂಡಿದ್ರು ಪರಮ ಪೂಜ್ಯರು. ಅಕಸ್ಮಾತಾಗಿ ಯಾವ ಗುರಿಯಿಟ್ಟು ಹೊಡೆದಿರುವ ರಾಮನ ಬಾಣ ಅಪ್ಪಿ ತಪ್ಪಿ ಸುಳ್ಳಾಗಬಹುದು. ಸಂತ ಮಹಾತ್ಮರಾಗಿರುವ ಅಡವಿ ಅಂಕಲಗಿ ಅಡವಿಸಿದ್ದೇಶ್ವರ ಮಾತು ಅನ್ನೋದು ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು. ಏ ಮಗ, ನಿನಗೆ ಚಲೋ ಆತದ ಹೋಗು. ಏ ಮಗ, ನಿನಗೆ ಚಲೋ ಆತದ ಹೋಗು ಅಂದ್ರೆ ಚಲೋನೇ ಆಗ್ಬೇಕು. ಅಂತಹ ಸಿದ್ಧಿ ಪುರುಷ ಪವಾಡ ಪುರುಷರು ಯಾರಾಗಿದ್ದರು ಅಂದ್ರೆ ಅಂಕಲಗಿಯ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳಾಗಿದ್ದರು. ಜೋರಾದ ಚಪ್ಪಾಳೆಯೊಂದಿಗೆ ಅಂಕಲಗಿಯ ಅತನೂರಿನ ಶತಸ್ಥಲ ಬ್ರಹ್ಮಿ ಗುರುಬಸವ ಶಿವಾಚಾರ್ಯ ಅಪ್ಪಗಳವರಿಗೆ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುವುದರೊಂದಿಗೆ ವೈಯಕ್ತಿಕವಾಗಿ ಕೂಡ ಪರಮ ಪೂಜ್ಯರ ಅಡಿದಾವರಿಗಳಿಗೆ ಶಿರಸಾಷ್ಟಾಂಗ ಭಕ್ತಿಯ ನಮನಗಳನ್ನು ಯಾವಾಗ ಅಂಕಲಗಿಯ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಕಾಸ ಶಿಷ್ಯರು, ಯಾವ ಕೋಟಿಗಟ್ಟಲೆ ಆಸ್ತಿ ಅದ, ಆ ತಾಲೂಕಿನ್ಯಾಗ ಬಹುದೊಡ್ಡ ಶ್ರೀಮಂತರಾಗಿರ್ತಕ್ಕಂತಹ ಭಕ್ತರೇನದಾರ, ಅವರಿಗೆ ಯಾವ ಮಕ್ಕಳಿರಲಿಲ್ಲ, ಸೊಸಿಗೆ ಮಕ್ಕಳಾಗಿರಲಿಲ್ಲ. ಅತ್ತಿ ಕರೆದು ಹೇಳ್ತಾಳ, ಹೇ ಸೊಸಿ, ನಿನಗ ಚಿಂತೆ ಅನ್ನೋದೇ ಇಲ್ಲ ಸೊಸಿ ಅಂತಾರ. ಯಾಕಂದ್ರೆ ನೂರಾರು ಕೋಟಿಗಟ್ಟಲೆ ಆಸ್ತಿ ಅದ, ನಮಗೆ ಬಡ್ಡಿ ಇರಲಾರ್ದಂಗಾಗಿ ಬಿಟ್ಟದ, ನಿನಗೆ ಮಕ್ಕಳಾಲಾರ್ದು ನಿನಗೆ ಚಿಂತೆನೇ ಇಲ್ಲ ಸೊಸಿ ಅಂತ ಯಾರು ಬೈತಾರ? ಅತ್ತಿ ಮಾವ ಕರೆದು ಕೇಳ್ತಾರ. ಯಾಕಂದ್ರೆ ಇಲ್ಲೆಲ್ಲ ತಾಯಿ ಬಳಗದವರು ಭಾಳಷ್ಟು ಜನ ಇದೇರಿ. ಮಕ್ಕಳಿರ್ಲಾರ ತಾಯಿ ಬಳಗದವರು ಕೂಡ ಇರ್ತಕ್ಕಂಥದ್ದೇನದ, ಮಕ್ಕಳು ನನಗಾಗಿಲ್ಲ ಅಂತ ಎಷ್ಟೋ ಕೊರಗಿರ್ತದ ತಾಯಿ ಬಳಗದವರಿಗೆ. ಆದರೆ ಹೆಣ್ಣು ಒಂದು ಹೆಣ್ಣಿಗೆ ಹೆಣ್ಣೇ ಶತ್ರು, ಹೆಣ್ಣಿಗೆ ಹೆಣ್ಣೇ ಶತ್ರು. ಏನಂತಾರ, ಐ ತೊಟ್ಲ ಕಾರ್ಯಕ್ರಮಕ್ಕೆ ಅಕ್ಕಿಗೆ ಯಾಕೆ ಕರೀದಿದೆ ಯವ್ವ? ಅಕ್ಕಿಗೆ ಮಕ್ಕಳಾಗಿಲ್ಲ. ಮಕ್ಕಳಿಲ್ಲದ ಚಿಂತೆ ಮಕ್ಕಳಾಗದ ತಾಯಿ ಬಳಗದವ್ರಿಗೆ ಕಾಡ್ತಿರ್ತದ. ಆದ್ರೆ ಚುಚ್ಚಿ ಮಾತಾಡಬಾರ್ದ್ರಿ. ಅದರಾಗ ಹೆಣ್ಣಾಗಿ ಹುಟ್ಟಿದ ಬಳಿಕ ಅಪುತ್ರಶ್ಯ ಗತಿರ್ನಾಸ್ತಿ, ಅಪುತ್ರಶ್ಯ ಗತಿರ್ನಾಸ್ತಿ. ಪುತ್ರ ಸಂತಾನ ಇಲ್ಲ ಅಂತಂದಾಗ ಮೋಕ್ಷವಿಲ್ಲ ಅಂತಾರ. ಬಹಳ ಚಂದ. ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟುವುದು ಲೇಸು. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದೇ ಲೇಸು. ಮಣ್ಣಿನ ಮೇಲೆ ಮರವಾಗಿ ಹುಟ್ಟಿದರೆ ಬಂದ ಜನಕ್ಕೆಲ್ಲ ನೆರಳಾತು. ಅದಕ್ಕೆ ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದ್ರೆ, ಮಣ್ಣಿನ ಮ್ಯಾಲ ಮರವಾಗಿ ಗಿಡವಾಗಿ ಹುಟ್ಟಿ ಬೆಳೆದ್ರೆ 4 ಮಂದಿಗೆ ನೆರಳಾದರೂ ಆತದ ಅಂತ ಸೊಸಿ ಕರೆದು ಹೇಳಿದ್ರು. ಸೊಸಿ ಅಷ್ಟೋ ಇಷ್ಟೋ ಪಾಸ್ ಮಾಡಿದ್ದಿಲ್ರಿ, ಅಷ್ಟೋ ಇಷ್ಟೋ ಕಲ್ತಿದ್ಲು. ಅತ್ತಿಗೆ ಹೇಳ್ತಾಳ, ಮಾವಿಗೆ ಹೇಳ್ತಾರ, ಮಾವರ ಅತ್ತಿಯರ ಮತ್ತು ನೀವು ಕಲ್ತಿಲ್ಲ,
ಸಾಲಿ ಕಲ್ತಿಲ್ಲ, ಸಮುದಾಯ ಕಲ್ತಿಲ್ಲ, ನಾ ಓದೀನಿ, ನಾ ಬರ್ದೀನಿ. ಈಗ ಗೌಟಿ ಅಗಸೋದವ್ರಿಗೆ ಕೇಳೀವಿ, ನಾಟಿ ವೈದ್ಯರಿಗೆ ನಾ ತೋರಿಸೀನಿ, ನಿನ್ನ ಹೊಟ್ಯಾಗ ಒಂದು ಹುಳ ಆಗಲ್ಲ ಅಂತ, ಒಂದು ಮಗು ಆಗಲ್ಲ ಅಂತ ಬರೆದು ಕೊಟ್ಟಾರಿ ಅತ್ತಿ. ನೀವು ಓದಿಲ್ಲ ಬರೋದಿಲ್ಲ, ಎಲ್ಲರೇ ಮಠಕ್ಕೆ ಹೋದ್ರೆ ಮಕ್ಕಳಾತವೇನ್ರಿ ಅತ್ತಿ? ಎಲ್ಲರೇ ದೇವರಿಗೆ ಹರಕೆ ಹೊತ್ತರ ಮಕ್ಕಳಾತವೇನ್ರಿ ಅತ್ತಿ? ನೀವು ಓದಿಲ್ಲ ಬರೋದಿಲ್ಲ ಅಂತ ಬೈದಳು ತುಚ್ಛವಾಗಿ ಸೊಸೆ. ಕೈ ಹಿಡಿದು ಅತ್ತಿ ಮಾವ ಕೇಳ್ತಾರ, ಯವ್ವ ಕೋಟಿಗಟ್ಲೆ ಆಸ್ತಿ ಅದ ನಮಗ, ಅಕಸ್ಮಾತಾಗಿ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಯವ್ವ ವಸ್ತು ಪರರ ಪಾಲಾತದ. ಯವ್ವ ತಂಗಿ, ಹೆಣ್ಣಾಗಿ ಹುಟ್ಟಿದ ಬಳಕ ಮಕ್ಕಳಾಗಬೇಕ ಯವ್ವ. ಈಗ ಹೋಗು, ನಮ್ಮ ಗುರುಗಳಾಗಿರುವಂತಹ ಅಂಕಲಗಿಯ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳದಾರ, ಅವ್ರ ಬಲ್ಲಿ ಹೋಗಿ ಕೇಳ್ಕೊರವಾ, ಕೇಳ್ಕೊ. 100ಕ್ಕೆ 100 ಪವಾಡ ಪುರುಷರದಾರ ಪೋರು. 100ಕ್ಕೆ 100 ನಿನ್ನ ಹೊಟ್ಟೆ ಒಳಗ ಮಕ್ಕಳಾತಾವ, ಅಪ್ಪಗಳವರ ಆಶೀರ್ವಾದದ ಫಲ ಅಂತ ಅಂದಾಗ ಒಲ್ಲದ ಮನಸ್ಲಿ ಅಕ್ಕ, ಒಲ್ಲದ ಮನಸ್ಲಿ ಚಲೋದೊಂದು ಸೀರೆ ಉಟ್ಕೊಂಡ್ಲು. ಚಲೋದೊಂದು ಸೀರೆ ಉಟ್ಕೊಂಡು ಈ ಕಡೆ ಒಬ್ಬಕ್ಕಿ ದಾಸಿ, ಈ ಕಡೆ ಒಬ್ಬಕ್ಕಿ ದಾಸಿ ಕರ್ಕೊಂಡು ಅವಳ ಕೈಯಾಗ ಒಂದು ಪರಾತ್, ಇವಳ ಕೈಯಾಗ ಒಂದು ಪರಾತ್. ಒಂದು ಪರಾತಿನೊಳಗೆ ಏನು ತೊಗೊಂಡಾಳ ಅಂದ್ರೆ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೇನದ ಹಣ್ಣು ಹಂಪ್ಲ, ನಾನಾ ಥರದ ಹಣ್ಣು ಹಂಪ್ಲ ತೊಗೊಂಡಾಳ ಆ ಹೆಣ್ಮಗಳು. ಒಂದು ಪರಾತ್ನಾಗೇನದ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಬಟ್ಟಿ ತೊಗೊಂಡಾಳ, ಕಿಮ್ಮತ್ತಿನ ಬಟ್ಟಿ ತೊಗೊಂಡಾಳ, ಕಾಣಿಕ ತೊಗೊಂಡಾಳ. ಒಲ್ಲದ ಮನಸ್ಲಿ ಯಾಕ ಅಂದ್ರೆ ಅಟ್ಟು ಇಟ್ಟು ಕಲ್ತಿದ್ಲು. ಅದಕ್ಕೆ ಅಂತಾರ ಹಾಫ್ ನಾಲೇಜ್ ಈಸ್ ದ ಡೇಂಜರ್ ನಾಲೇಜ್ ಅಂತ. ತುಂಬಿದ ಕೊಡ ತುಳುಕಲ್ಲ, ಅರ್ಧಂಬರ್ಧ ಕೊಡ ಏನದ ಭಾಳ ತುಳುಕ್ತವ ಅಂತ ಕರಿತಿರ್ತಾರ. ಅಷ್ಟೋ ಇಷ್ಟು ಕಲಿತಿರುವ ಹೆಣ್ಮಗಳು ಒಲ್ಲದ ಮನುಷ್ಲಿ ಎಲ್ಲಿಗೆ ಹೋಗ್ತಾಳ ಅಂದ್ರೆ ಅಂಕಲಗಿಯ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳ ಬಳಿ ಹೋದಳು. ಮುತ್ತೇವ್ರಂತಾರ, ಯವ್ವಾ ಬಾರನನ್ ತಾಯಿ, ಬಾಯವ ಬಾ, ನಿಮ್ಮ ಅತ್ತಿ ಮಾವ ಮಗಳ ನಮ್ಮ ಮಠದ ಪರಮೋಚ್ಚ ಶಿಷ್ಯರದಾರ. ಯವ್ವ ನೀ ಬಂದಿದ್ದು ಬಹಳ ಖುಷಿಯಾಗ್ಯದ ನೋಡ್ತಾಯಿ, ಬಾಯೋ ಬಾ ಬಾ ಅಂತಂದಾಗ ಮುತ್ತೇವ್ರಿಗೆ ಅಂದಳ್ರಿಕಿ, ಮುತ್ತೇವ್ರ ನಾ ಅಷ್ಟೋ ಇಷ್ಟೋ ಓದ್ದಕ್ಕಿದ್ದೀನ್ರಿ, ವೈದ್ಯರು ಹೇಳ್ಯಾರಿ, ಡಾಕ್ಟರ್ ಹೇಳ್ಯಾರಿ, ನನ್ನ ಹೊಟ್ಟೆ ಒಳಗ ಒಂದು ಹುಳ ಹುಟ್ಟಲ್ಲ, ಒಂದು ಮಗು ಆಗಲ್ಲ ಅಂತಂದಾರ್ರಿ. ನಮ್ಮ ಅತ್ತಿ ಮಾವ ಏನು ಸಾಯ್ತವನಂತ ಅಂತೀನ್ರಿ ಅಂದಳಕಿ. ಮುತ್ತೇವ್ರ ಬಳಿ ಹೋಗು, ಮಕ್ಕಳಾತವ, ಮುತ್ತೇವ್ರ ಬಳಿ ಹೋಗಿ ಆಶೀರ್ವಾದ ತಗೋ, ಮಕ್ಕಳಾತವ ಅಂತಂದಾರಿ. ಮುತ್ತೇವ್ರ ಮತ್ತ ನನಗಂತೂ ಅದ್ರ ಬಗ್ಗೆ ಭರವಸೆ ಇಲ್ಲ, ಆದರೂ ಬಂದೀನಿ, ನನಗೆ ಮಕ್ಕಳು ಕೊಡ್ರಿಪ್ಪ, ಮಕ್ಕಳು ಕೊಡ್ರಿ ಅಂತಂದಳು ಆ ತಾಯಿ ಒಲ್ಲದ ಮನಸ್ಸಿಲೇ. ಆಯ್ತು ತಾಯಿ, ಯವ್ವ ಪ್ರಸಾದ ನೋಡ್ತೀನಿ, ಮಠದೊಳಗ ಪ್ರಸಾದ ನೋಡ್ತೀನಿ, ನಿನಗೆ 100ಕ್ಕೆ 100 ವರ್ಷ ತುಂಬರ್ದಾಗ ಬಲಭೀಮನಂತ ಮಗ ಆತದೆ ಏನನ್ನವ, 100ಕ್ಕೆ 100. ಯಾಕ ನಿಮ್ಮ ಅತ್ತಿ ಮಾವ ನನ್ನ ಮಠದ ಪರಮೋಚ್ಚ ಶಿಷ್ಯರದ ತಾಯಿ. ನಿಂದ್ರಿವ ಹೋಗಿ ಆಶೀರ್ವಾದಕ್ಕೇನಾದರೂ ಪ್ರಸಾದ ಸಿಗ್ತದನು ಅಂತ ಮಠದಾಗ ಹೋಗಿ ಬರ್ತೀನಿ ಅಂತ ಹೋಗಿ ನೋಡ್ತಾರ. ರೊಟ್ಟಿ ಬುಟ್ಟಿಗೆ ಹೋಗಿ ನೋಡ್ತಾರ, ಒಂದು ತುಣುಕು ರೊಟ್ಟಿ ಬುಟ್ಟಿ, ಒಂದು ತುಣುಕು ಸಿಗ್ಲಿಲ್ಲ. ಸ್ವಲ್ಪ ಹಾರ್ಮೋನಿ ಮುಂಚೂರು ಕಮ್ಮಿ ಮಾಡು. ರೊಟ್ಟಿ ಬುಟ್ಟಿ
ಬುಟ್ಟಿಗೆ ಹೋಗಿ ನೋಡಿದ್ರು ಒಂದು ತುಣುಕು ಸಿಗಲಿಲ್ಲ. ಅನ್ನದ ಬಗೋಣಿಗೆ ಹೋಗುತ್ತಾರ, ಒಂದೀಟು ಅನ್ನ ಸಿಗಲಿಲ್ಲ. ಅಡಕಲ್ ಬಡಕಲ್ ಹುಡುಕಾಡಿದ್ರು ಕೂಡ ಆಶೀರ್ವಾದ ಮಾಡಬೇಕು ಎನ್ನುವ ಹಂಬಲ ಗುರುಗಳಿಗದ. ಆದ್ರೆ ಒಂದೀಟು ಪ್ರಸಾದ ಸಿಗಲ್ಲಾಗ್ಯದ. ಯಾವ ಶ್ರೀಮಠದೊಳಗ ಮುತ್ತೇವ್ರಂದ್ರಂತ ಎಷ್ಟರೇ ಪಾಪ ಮಾಡ್ಯಾಳ ಹೆಣ್ಮಗಳು. ಅಲ್ಲ, ಏನರೇ ಆಶೀರ್ವಾದ ಮಾಡಬೇಕು ಅಂತ ನನ್ನ ಹಂಬಲದ, ಈ ಕೈಗೆ ಏನೂ ಪ್ರಸಾದ ಸಿಗಲ್ಲಾಗ್ಯದ ಅಂದ್ರೆ ಎಷ್ಟರೇ ಪಾಪ ಮಾಡಿರಬೇಕು ಹೆಣ್ಮಗಳು ಅಂತಂದಾಗ, ಆ ಕಡೆ ಈ ಕಡೆ ನೋಡ್ರದಾಗ ಯಾರೋ ಊಟ ಮಾಡಿ ಇಟ್ಟಿರ್ತಕ್ಕಂಥದ್ದು ಮೂಲ್ಯಾಗ, ಯಾರೋ ಊಟ ಮಾಡಿ ಮಿಕ್ಕಿದ್ದು ಅಲ್ಲಿ ಮಾಡ್ದಾಗ ಇಟ್ಟಿದ್ರಿ. ಯಾವಾಗ ಅಪ್ಪಗಳವರ ಕಣ್ಣ ಸ್ಪರ್ಶ ನೋಡಿದ್ರು, ಕೈ ಸ್ಪರ್ಶವನ್ನು ಮಾಡಿದ್ರು, ಈಗ ತಾನೇ ಮಾಡಿರುವ ಅಡಿಗೆ ಥರ ಆಯ್ತತ್ತ. ಅಂಕಲಗಿ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಹಸ್ತ ಪ್ರೋಕ್ಷಣೆ ಮಾಡಿದಾಗ ಅದನ್ನು ತಂದು, ಯವ್ವ ಉಡಿವಡ್ಡ ತಾಯಿ, ಉಡಿವಡ್ಡು ನಿನಗೆ ಆಶೀರ್ವಾದ ಮಾಡ್ತೀನಿ ಯವ್ವ, ಉಡಿವಡ್ಡ ತಾಯಿ ಉಡಿವಡ್ಡು ಅಂತಂದಾಗ ಮೊದಲೇ ರೇಷ್ಮೆ ಸೀರೆ ಉಟ್ಕೊಂಡು ಬಂದಿದ್ದಳು ಅಲ್ರಿಕಿ. ಯವ್ವ ಏನು ಕೊಡ್ತಾನ ಮುತ್ಯ, ಸೀರೆ ಹೊಲಸ್ಕಿಲ್ ಸಂಗದ ಮುತ್ಯ ಏನು ಕೊಡ್ತದೋ ಏನು ಸುದ್ದಿ. ಮೊದಲೇ ಚಲೋ ರೇಷ್ಮೆ ಸೀರೆ ನಾ ಉಟ್ಕೊಂಡು ಬಂದೀನಿ, ಇವ ಏನ್ರಿ ಕೊಟ್ನು ಅಂದಾಗ ಒಟ್ಟು ಸಿರಿ ಹೊಲಸಾಯ್ತು ಅಂತಂದ್ರೆ ಹಂಗ. ಮುತ್ತೇವ್ರಂತಾರೆ, ಯವ್ವ ಉಡಿವಡ್ಡ ನನ್ನವ್ವ, ಶರಗೊಡ್ಡ ನನ್ನವ್ವ, ಅನುಮಾನ ಪಡಬೇಡ, ನೋಡಕತ್ತಿ ತಾಯಿ, ಶರಗೊಡ್ಡು ನನ್ನವ್ವ ಅಂತ ಅಂದಾಗ ಒಲ್ಲದ ಮನಸ್ಲಿ ಹಿಂಗೆ ಹಿಡಿದಳ್ರಿ ಅಕ್ಕ. ಹಿಂಗೆ ಹಿಡಿತಾಳ, ಮತ್ತು ಹಿಂಗೆ ತೋತಾಳ. ಹಿಂಗೆ ಹಿಡಿದ್ಲು, ಮತ್ತೆ ಹಿಂಗೆ ಹಿಡಿದ್ಲು. ಯವ್ವ ಅನುಮಾನ ಪಡಿಬೇಡ, ಹಿಡಿ ನನ್ನವ್ವ ಅಂತ ಅಂದಾಗ ಒಲ್ಲದ ಮನಸ್ಲೇ ಯಾವ ಶರಿಗಿನ್ಯಾಗ ತೊಗೊಂಡ್ಲು ಅದನ್ನು ಮುಚ್ಕೋರವ. ಮುಚ್ಕೊಂಡ್ಲು ಮನೆಗೋಗಿ ಕೈಕಾಲು ಮುಖ ತಕ್ಕೊಂಡು ದೇವರ ಮನೆಯೊಳಗೆ ನೀಷ್ಟು ಪ್ರಸಾದ ಮಾಡು, ನಿನ್ನ ಗಂಡಗಿಷ್ಟು ಪ್ರಸಾದ ಕೊಡು. ಹೇಳೋದೇನು ತಾಯಿ, ವರ್ಷ ತುಂಬೋದ್ರೊಳಗಾಗಿ 100ಕ್ಕೂ 100 ಬಲ ಭೀಮನಂತ ಮಗ ನಿನ್ನ ಉಡಿ ಒಳಗೆ ಹುಟ್ಟಿ ಬರ್ತಾನ. ಆಯ್ತು ಮುತ್ತೇವ್ರು. ಆದ್ರೆ ಒಂದು ಕರಾರ, ಏನು ಮಾಡಿದ್ರು ಕೂಡ ಅದು ನಿನ್ನ ಕಣ್ಣು ಬೀಳಬಾರ್ದು ಮಗಳ. ಏನು ಮಾಡಿದ್ರು ಕೂಡ ನಿನ್ನ ಕಣ್ಣು ಅದರ ಮೇಲೆ ಬಿದ್ದು ಅಂದ್ರೆ ಪ್ರಸಾದ ಹಾಳಾತದ, ಪಕ್ಕ ತರ್ಕಿಟ್ಕೋ ಅಂತಂದ್ರು ಗುರುಗಳು. ಆಯ್ತು ರೀ ಮುತ್ತೇವ್ರು ಅಂತಂದ್ಲು. ಹಿಂಗೆ ಹಿಡಿದು ತೊಗೊಂಡ್ಲು, ಊರು ದಾಟುವಾಗ ಹಿಂಗೆ ನೋಡ್ಲಿಕ್ಕತ್ಲು. ಅದಕ್ಕೆ ಪ್ರಸಾದಕ್ಕೆ ಹಿಂಗೆ ನೋಡ್ಲಿಕ್ಕತ್ಲು. ಮೆತ್ತಗೆ ಹತ್ತದಂಗೆ ಆಗ್ಲಿಕ್ಕತ್ತು. ಅಯ್ಯವ್ವ ಏನು ಅನ್ನ ಹಾಕ್ಯಾನೋ, ಏನು ಕಿಚಡಿ ಹಾಕ್ಯಾನೋ, ಮುತ್ತೆ ಏನು ಹಾಕ್ಯಾನೋ, ಏನು ಸುದ್ದಿಯೋ. ನಾನು ಸೀರೆ ಮೊದಲೇ ಕಿಮ್ಮತ್ತಿನ ಸೀರೆ ಅದ, ಹ್ಯಾಂಗೆ ಮಾಡ್ಲೇವ ಅಂತ ಹಿಂಗೆ ವಿನಾಶಕಾಲ ವಿಪರೀತ ಬುದ್ಧಿ ಹಿಂಗೆ ನೋಡಬೇಕು ಅಂತ ಆಸೆ ಆಗ್ಯದ. ಮುತ್ತೇವ್ರು ಏನು ಹೇಳ್ಯಾರ, ಅಪ್ಪಿ ತಪ್ಪಿ ನೋಡಬೇಡ, ನೋಡ್ದಿ ಅಂದ್ರೆ ಅದು ಪ್ರಸಾದ, ಅದರ ಅಂಶ ಹೊರಟೋಗ್ತದ ಅಂದಾರ. ಈಕಿನ ಮನಸ್ಸು ಏನಂತದ, ನೋಡಬೇಕು ಅಂತ ಈಕಿನ ಮನಸ್ಸಲ್ಲಕ್ಕತ್ತದ. ನೋಡೇ ಬಿಡಾಮು ಅಂತ ಹಿಂಗೆ ತೆಗೆದು ಶರಿಗಿನೊಳಗೆ ನೋಡ್ತಾಳ, ಪದರಿನೊಳಗೆ ನೋಡ್ತಾಳ. ಆಗ ಯಾವಾಗ ಪಾಪಿಯ ಕಣ್ಣುಗಳು ಪ್ರಸಾದದ ಮೇಲೆ ಬಿದ್ದಾಗ ಕೊಳೆತು ನಾರುವ ರೀತಿ ಒಳಗೆ, ಹಳಸ ರೀತಿ ಒಳಗಾಗಿಬಿಡ್ತು ಪ್ರಸಾದ. ಸಿಟ್ಟು ಬತ್ತರಿವ ನಿಮಗೆ ಹೇಳ್ತೀನಿ ಹೆಣ್ಮಗಳಿಗೆ. ಓ ಮುತ್ಯ, ಅಲ್ಲ ಬೇಕಾದ್ರೆ ಸೇಬು ಹಣ್ಣು ತಂದಿದ್ದೆ, ಸೇಬು ಹಣ್ಣು ಕೊಡಬೇಕಾಗಿತ್ತು. ಬೇಕಾದ್ರೆ ಬಾಳೆಹಣ್ಣು ಕೊಡಬೇಕಾಗಿತ್ತು.
ಖರ್ಜೂರವನ್ನು ತಂದಿದ್ದೆ ನಿನಗೆ ತಿನ್ನಲಿ ಅಂತ ಖರ್ಜೂರವನ್ನು ಕೊಡಬೇಕಾಗಿತ್ತು. ಎಂದು ತಿಂದಿದ್ದೋ ಏನು ಓಟು ನೀ ಇಟ್ಕೊಂಡು ಹಳಸಿರುವಂಥದ್ದನ್ನು ನನಗೆ ಕೊಟ್ಟಿದಿ ಅಂತಂದ್ರೆ ಇದು ತಿಂದ್ರೆ ನನ್ನ ಆರೋಗ್ಯ ಏನಾಗಬೇಡ. ಇಂಥ ಹಳಸಲು ಬಳಸಲು ತಿಂದ್ರೆ ನನ್ನ ಆರೋಗ್ಯ ಏನಾಗಬೇಡ ಅಂತ ಈ ಕೈ ತೊಗೊಂಡು ಅಲ್ಲೇ ತಿಪ್ಪಿ ಮ್ಯಾಲೆ ಒಗೆದು ಬಿಟ್ಟಳ್ರಿ. ಅಲ್ಲೇ ತಿಪ್ಪಿ ಮ್ಯಾಲೆ ಒಗೆದು ಬಿಟ್ಟಳ್ರಿ. ಮನೆಗೆ ಬಂದಳು. ಮಾವ ಕೇಳಿದ್ರು, ಯವ್ವ ಅಪ್ಪವ್ರ ದರ್ಶನ ಆಯ್ತು. ಆಗ್ಯದ್ರಿ. ಅತ್ತೆ ಕೇಳಿದ್ಲು, ಯವ್ವ ಪ್ರಸಾದ ಕೊಟ್ಟಾರೇನ್ರಿ? ಕೊಟ್ಟಾರ ಸೊಸಿ? ಕೊಟ್ಟಾರಿ. ಪ್ರಸಾದ ಸ್ವೀಕಾರ ಮಾಡಿದಿ ಸೊಸಿ? ಸ್ವೀಕಾರ ಮಾಡೀನ್ರಿ, ತಿಂದೀನ್ರಿ. ಯವ್ವ ಏನು ಹೇಳಿದ್ರು? ಮಕ್ಕಳಾತವ ಅಂತಂದಾರಿ ಅಂತ ಇಂಥ ಕಡ್ಗ ಹೆಂಗೆ ಮಾರಿ ಮಾಡಿಕೊಂಡು ಒಳಗೆ ಹೋದಳು. ವರ್ಷ ಮಿಕ್ಕಲಕ್ಕೆ ಬತ್ತು. ಆದ್ರೆ ಈ ಹೊಟ್ಟಿ ಒಳಗೆ ಒಂದೇ ಒಂದು ಏನೂ ಬೆಳೆಯಿಲ್ಲಾರ ಒಟ್ಟಿಗೆ ಸಂಶಯ ಬತ್ತು ಅತ್ತಿ ಮಾವಗ. ಏನವಾ ಸೊಸಿ? ಅಂಕಲಗಿ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳ ಬಳಿ ಹೋಗಿದ್ದ್ಯಾ? ಏನಿಲ್ಲ. ಹೋಗಿದ್ದೆ ರೀ. ಪ್ರಸಾದ ಕೊಟ್ಟಿದ್ರೋ? ಏನಿಲ್ಲ. ಕೊಟ್ಟಿದ್ರಿ. ತಿಂದಿದೋ? ಏನಿಲ್ಲ. ತಿಂದಿನ್ರಿ ಅಂದ್ರೆ ಮಕ್ಕಳು ಯಾಕಾಗಿಲ್ಲ? ಅಂಕಲಗಿ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಾಮಾನ್ಯದವರಲ್ಲ, ಸಾಕ್ಷಾತ್ ನಡೆದಾಡುವ ದೇವರಂತ ಕರೆದಾರ, ಮಾತನಾಡುವ ಪರಮಾತ್ಮತ್ ಕರೆದಾರ. ನಡಿ ಹೋಗೋಣ ಅಂತ ಅಪ್ಪವ್ರ ಬಳಿ ಕರ್ಕೊಂಡೋಗಿ ಅತ್ತಿ ಮಾವ ಪಾದಕ್ಕೆ ಬಿದ್ದು ಕೇಳ್ತಾರೆ, ಯಪ್ಪ ನಿಮ್ಮ ಮಠದ ಪರಮೋಚ್ಚ ಶಿಷ್ಯರಿಯು ನಾವು. ಸುಮಾರು ವರ್ಷಗಳಿಂದ ನಮ್ಮ ಸೊಸೆಗೆ ಮಕ್ಕಳಾಲಾರ ಬಟ್ಟಿಗೆ ನಿಮ್ಮ ಬಳಿ ಕಳಿಸೀವಿ. ಆದ್ರೆ ವರ್ಷ ಮಿಕ್ಕ್ಯಾದ ಏನೂ ಶುಭ ಸಮಾಚಾರ ಬಂದಿಲ್ಲ. ಏನವಾ ತಾಯಿ? ಯವ್ವ ಏನವಾ ತಾಯಿ, ನೀ ಪ್ರಸಾದ ಕೊಟ್ಟೀನೇನಿಲ್ಲ ನಿನಗ? ಕೊಟ್ಟಿರಿ ಮುತ್ತೂರು, ಕೊಟ್ಟಿರಿ, ಕರೆಯದ್ರಿ. ಪ್ರಸಾದ ತಿಂದಿದೇನಿಲ್ಲ? ತಿಂದಿನ್ರಿ ಅಂತನ್ನೋದ ಕರೆ ಹೇಳು. ಸುಳ್ಳಾಡಬೇಡ. ಕರೆ ಹೇಳು ಅಂತಂದಾಗಿಲ್ರಿ ಮುತ್ತೇವ್ರ. ನೀ ಕಣ್ಣಾಕಿ ನೋಡಬೇಡ ಅಂತಂದೀರಿ. ಆದರೂ ಕೂಡ ನಾ ಕಣ್ಣಾಕಿ ನೋಡೀನಿ. ಯಾವಾಗ ನನ್ನ ಕಣ್ಣು ಬಿದ್ದು ಅದು ಹಳಸಲು ಬಳಸಲು ಪ್ರಸಾದ ಆಗ್ಯದ, ಇದನ್ನು ತಿಂದ್ರೆ ನನಗೆ ಆರಾಮ್ ತಪ್ತದ ಅಂತ ಅಲ್ಲೇ ತಿಪ್ಪಿ ಮ್ಯಾಲೆ ಒಗದೀನಿ. ಓ ಸೌಕರ್ಯ, ಗುರಿ ಇಟ್ಟು ಹೊಡೆದ ರಾಮನ ಬಾಣ ಅಪ್ಪಿ ತಪ್ಪಿ ಸುಳ್ಳಾಗಬಹುದು. ಸಂತ ಮಹಾತ್ಮರ ಮಾತು ಸುಳ್ಳಾಗಲ್ಲ. ಹೋಗಿ ನೋಡ್ರಿ ತಿಪ್ಪಿ ಒಳಗ ಈಗ ತಾನೇ ಹುಟ್ಟಿರುವ ಕೂಸು ಇರಲಿಲ್ಲ ಅಂದ್ರೆ ಅಂಕಲಗಿ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳು ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಬಿಡ್ರಿ ಅಂತಂದ್ರು. ಒಡನೆ ಸೊಸಿಗೆ ಬೈದರೆ, ನಡಿ ಹಾಕೋಡಿ, ಎಲ್ಲಿರು ಒಗದಿದಿ. ಹೀಗೆ ನೋಡಿ, ನಾ ಇಲ್ಲೇ ಒಗದಿದ್ದೇನ್ರಿ ಅಂತಂದಾಗ ಮ್ಯಾಗ ಕಸ ಹಾಕಿದ್ರಲ್ರಿ. ಎಲ್ಲ ತೆಗೆದು ನೋಡುವಾಗ, ತಿಪ್ಪಿ ಮ್ಯಾಲಿನ ಕಸ ತೆಗೆದು ನೋಡುವಾಗ ಆಗ ತಾನೇ ಹುಟ್ಟಿ ಸತ್ತಿರುವ ಕೂಸಿತ್ತ ಅಂಕಲಗಿಯ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ತನ್ನ ತಪ್ಪಿನ ಅರಿವಾಗಿ ಒಡನೆ ಓಡೋಡಿ ಬಂದು ಅಪ್ಪವರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾರ. ಅಪ್ಪೋರೇ ನಂದು ಕ್ಷಮಾ ಮಾಡ್ರಿ, ತಪ್ಪಾಗ್ಯದ ಅಂದಾಗ, ಯವ್ವ ಹೆಣ್ಮಕ್ಕಳು ಹಡಿಯುವುದು ಅಂತಂದ್ರೆ, ಮಕ್ಕಳ ಹಡಿಯುವುದು ಅಂತಂದಾಗ ಯವ್ವ ಅದು ಸೂಕ್ಷ್ಮ ಕೆಲಸ ಇರ್ತದ. ಯವ್ವ ನೀ ಭಾಳ ದೊಡ್ಡ ಆಕೇದಿ, ನೀ ಓದಿರೋ ಹೆಣ್ಮಗಳಿದ್ಯಾವ, ನಿನಗೆ ಈ ಜನ್ಮ ಕಲ್ಲ ಮಗಳ, ನಿನ್ನ ಮನಸ್ಸು ಕೋಡಿ ಆಗ್ಯದ.
ನಿನ್ನ ಮನಸ್ಸು ಕೋಡಿ ಆಗ್ಯದ ಅಂದ್ರೆ ಕ್ವಾಡಗಾಗಲೇಬೇಕು. 7 ಜನ್ಮಕ್ಕೂ ನಿನಗೆ ಮಕ್ಕಳಾಗಲ್ಲ, ಹೋಗಿಬಿಡು ಅಂತ ಕೊಟ್ರಂತ ಆ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳುವುದರ ತಾತ್ಪರ್ಯ ಇಷ್ಟೇ. ನೀವೆಲ್ಲ ಪುರಾಣಕ್ಕೆ ಬಂದೀರಿ ಅಂತಂದ್ರೆ ನಡೆದಾಡುವ ದೇವ ಸಾಕ್ಷಾತ್ ಜಗದಂಬೆಯ ಮಾನಸ ಪುತ್ರರಾಗಿರುವ ಸದ್ಗುರು ಶ್ರೀ 6 ತಿಂಗಳು 11 ದಿನಗಳ ಪರ್ಯಂತರವಾಗಿ ಕಠಿಣಾತಿ ಕಠಿಣ ಊಟ ಮಾಡುವಾಗ 3 ಊಟದ ಬದಲು 2 ಊಟ, ಒಂದೊತ್ತು ಊಟ ಮಾಡಿದ್ರೆ ಇಟ್ಟು ಹೊಟ್ಟಿ ಬಗಬಗ ಅಂತದಂದ್ರೆ 6 ತಿಂಗಳು 11 ದಿನಗಳ ಪರ್ಯಂತರವಾಗಿ ಅನುಷ್ಠಾನ ಉಪಹಾರವನ್ನು ಬಿಡುವುದರೊಂದಿಗೆ ಮಾಡ್ಯಾರ ಅಂತಂದಾಗ ಪೂಜ್ಯರು ಸಾಮಾನ್ಯದವರಲ್ಲ, ಸಾಕ್ಷಾತ್ ಪರಮಾತ್ಮನ ಅವತಾರಿಯಾಗಿರುವ ಯಾವ ಜಗದಂಬೆಯ ಮಾನಸ ಪುತ್ರರೇ ಸದ್ಗುರು ಶ್ರೀ ವಿವೇಕ ಚಿಂತಾಮಣಿ ಮಹಾರಾಜರ ಅಡಿದಾವರಿಗಳಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳುವುದರೊಂದಿಗೆ